ಬಸವಣ್ಣನವರು 12ನೇ ಶತಮಾನದಲ್ಲಿ ಅವ್ರು ಹಂಗೆ ಹೇಳ್ತಾ ಹೋಗ್ತಾರೆ. ಈ ಒಂದು ಎಲ್ಲ ಮಠಾಧೀಶರು ವೈದಿಕ ಪರಂಪರೆಯಲ್ಲಿರೋರು, ಬಸವಾದಿ ಶರಣರು ಸಹಿತ ಅಲ್ಲೆಲ್ಲೆಲ್ಲಿ ಪ್ರಾಸಂಗಿಕವಾಗಿರ್ತಕ್ಕಂಥ ವಚನಗಳನ್ನು ಹೇಳಿರ್ಬೋದೇ ವಿನಃ ಅವರು ವೇದಗಳ ವಿರೋಧಿಗಳಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಬಹುಶಃ ನಿಮಗೆ ವಚನಗಳ ABCDನೂ ಸಹಿತ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ನಿಜಕ್ಕೂ ಸಿದ್ದೇಶ್ವರ ಸ್ವಾಮಿಗಳು ಲಿಂಗೈಕ್ಯ ಆಗೋದಕ್ಕಿಂತ ಪೂರ್ವದಲ್ಲಿ ಬಸವಣ್ಣವ್ರ ಬಗ್ಗೆ ಒಂದು ಚೂರ್ನು ಸಹಿತ ಮಾತಾಡಲಾರ್ದವರು, ಸಿದ್ದೇಶ್ವರಪ್ಪಗಳು ಲಿಂಗೈಕ್ಯ ಆದಮೇಲೆ ಅವರ ಒಂದು ಜೀವನದ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜೀವನದಲ್ಲಿ ಅವರ ಜೊತೆಗಾಗಿ ಇರತಕ್ಕಂಥ ಒಂದು ಪೂಜ್ಯರು ಅಟ್ಲೀಸ್ಟ್ ಸಿದ್ದೇಶ್ವರ ಅಪ್ಪುಗಳ ಆ ಒಂದು ಮಾತಿನಂತೆ ಆದ್ರೂ ಸಹಿತ ನಡ್ಕೊಳ್ಬೋದಾಗಿತ್ತಲ್ಲ. ಸಿದ್ದೇಶ್ವರ ಅಪ್ಪುಗಳು ಬಸವಣ್ಣವ್ರನ್ನ ಎಂಥ ಅಗಾಧವಾಗಿ ಪ್ರೀತಿಯನ್ನು ಇಟ್ಕೊಂಡು ಅವರು ಕೇವಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ನಿಸರ್ಗದತ್ತವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದರೆ ವಿನಃ ಅವರೆಂದೂ ಸಹಿತ ಈ ಥರ ಸಾಮಾಜಿಕ ಸಾಮರಸ್ಯವನ್ನು ಕದಡುವಂಥ ಕೆಲಸ ಮಾಡಿಲ್ಲ.